ಹಲೋ, ಪ್ರಿಯಾಂಕಾ ಫೋಕಸ್ ಯೂಟ್ಯೂಬ್ ವ್ಯೂವರ್ಸ್ಗಳಿಗೆ ನಮಸ್ಕಾರಗಳು. ಇವತ್ತು ಒಂದು ಕಾಫಿ ಹಣ್ಣಿನಿಂದ ಬೀಜ ಹೆಂಗೆ ತಯಾರಿಸೋದು ಅಂತ ತೋರಿಸ್ತೀನಿ. ಸ್ವಲ್ಪ ಕಾಫಿ ಹಣ್ಣು ಬಿಟ್ಟಿತ್ತು, ಜಾಸ್ತಿ ಬಿಟ್ಟಾಗ ಬೇರೆ ಥರ ಮಾಡ್ತೀವಿ. ಸ್ವಲ್ಪ ಬಿಟ್ಟಿತ್ತಲ್ಲ, ಅದನ್ನು ತೋರ್ಸೋಕ್ಕೋಸ್ಕರನ ನಾನು ಕಿತ್ಕೊಂಬಿಟ್ಟು ಹಣ್ಣನ್ನು ಚೆನ್ನಾಗಿ ಹಣ್ಣಾಗ್ಬಿಟ್ಟಿದೆ. ಕೆಂಪು ರೆಡ್ ಕಲರ್ ಈ ಥರ ಇರಬೇಕು, ಆಗ ಕಾಫಿ ಪೌಡ್ರ್ ಚೆನ್ನಾಗಿರುತ್ತೆ. ನಾನು ಅದಕ್ಕೋಸ್ಕರ ಸ್ವಲ್ಪ ಐತಲ್ಲ, ಅದನ್ನು ತೋರ್ಸೋಕ್ಕೋಸ್ಕರನೇ ಕಿತ್ಕೊಂಡು ಇದನ್ನು ಕಾಫಿದು ಬೀಜ ಹೆಂಗೆ ತಯಾರಿಸೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಒಂದು ಟಬ್ಬಲ್ಲಿ ಹಾಕಿಟ್ಕೊಂಡಿದ್ದೀನಿ ಬೀಜನ. ಒಂದು ಗಂಟೆ ನೀರಲ್ಲಿ ನೆನೆಸೋಣ. ನೀರು ಹಾಕ್ತೀನಿ, ಒಂದು ಗಂಟೆ ನೆನೆಸ್ಬಿಟ್ಟು ಇಸುಗಬೇಕು ಇದನ್ನು ಒಂದೊಂದೇ. ಮಿಷನ್ ಇರುತ್ತೆ ಜಾಸ್ತಿ, ಎಸ್ಟೇಟ್ಗಳಿಗೆಲ್ಲ ಮಿಷನ್ನಾಗೆಲ್ಲ ಮಾಡ್ತಾರೆ. ಈಗ ಸ್ವಲ್ಪ ಇರೋದ್ರಿಂದ ನಾನು ಸಿಪ್ಪೆ ತೆಗಿತೀನಿ, ಒಂದೊಂದೇ ಇಸುಕ್ತೀನಿ. ಚೆನ್ನಾಗಿ ಬರುತ್ತೆ ಬೀಜ, ಚೆನ್ನಾಗಿ ಹಣ್ಣಾಗಿರೋದಕ್ಕೆ ಚೆನ್ನಾಗಿ ಬರುತ್ತೆ ನೋಡ್ರಿ. ಹಿಂಗೆ ಇದು ಯಾವುದೋ ನಮಗೆ ಗೊತ್ತಿಲ್ಲ, 2 ವೆರೈಟಿ ಇದೆಯಂತೆ, ರೋಬಸ್ಟ ಮತ್ತು ಅರೇಬಿಕಾ ಅಂತ. ಇದು ಯಾವುದೋ ತುಂಬ ಚೆನ್ನಾಗಿದೆ ಮಾತ್ರ, ಕಲ್ಲರು ಮತ್ತು ದಪ್ಪನೂ ಇದೆ. ಯಾವುದೋ ಕ್ವಾಲಿಟಿನೇ ಬೀಜ ಇದು, ನಮ್ಗೆ ಯಾವುದು ಅಂತ ಗೊತ್ತಿಲ್ವಲ್ಲ. ಹಂಗಾಗಿ ಜಾಸ್ತಿ ಬಿಟ್ಟಾಗ ನಾನು ಈ ಬೀಜನ ಬಿಸಿಲಲ್ಲಿ ಒಣಗಿಸ್ಬಿಡ್ತೀನಿ. ಆಮೇಲೆ ಕುಟ್ಟಾಣಿಲಿ ಒಳ್ಕಲಲ್ಲಿ ಕಿಚ್ಕೊಳೋದು. ನೋಡಿರಿ, ಹಿಂಗೆ ತೆಗ್ದಿದ್ದೀನಿ ಬೀಜ. ಬಿಸಿಲಲ್ಲಿ ಒಣಗಿಸಿದ್ರೆ ಅದು ಕೆಚ್ಚಕ್ಕೆ ಸರಿ ಹೋಗುತ್ತೆ. ನೋಡಿರಿ, ಹಿಂಗೆಲ್ಲ ಒಂದೊಂದೇ ಚೆನ್ನಾಗಿ ಬರುತ್ತೆ. ಹಿಂಗೊಂದು ಸಾಕು, ಬಂದುಬಿಡುತ್ತೆ. ಹಣ್ಣಾಗಿದ್ದೆಲ್ಲ ಚೆನ್ನಾಗಿ ಬಂದಿದೆ. ಇಷ್ಟೆಲ್ಲ ಫುಲ್ ಮಾಡಿದ್ದೀನಿ. ಜಾರುತ್ತೆ ಇದು, ಅಂಟಿನಂಶ ಜಾಸ್ತಿ ಇರೋದ್ರಿಂದ ಜಾರುತ್ತೆ. ಇದು ಮೊದಲೇ ಲೇಯರ್ ತೆಗ್ದಿರೋದು. ಇದು ಸಿಪ್ಪೆ 3 ಲೇಯರ್ ಇರುತ್ತೆ, ಮೊದಲೇ ಲೇಯರ್ ಇದು ತೆಗ್ದಿದ್ದೀನಿ. ಇದು ಬೀಜ ಚೆನ್ನಾಗಿದೆ, ಅದಕ್ಕೋಸ್ಕರ ಸಪ್ರೇಟಾಗಿ ಒಂದು ಗಿಡ ಮಾತ್ರ ಈ ಥರದ್ದು, ಇನ್ನು 2 ಗಿಡ ಬೇರೆ ಥರ ಈ ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ. ಚೆನ್ನಾಗಿ ಒಣಗಬೇಕು, ಗರಿಯಾಗಿ ಒಣಗಬೇಕಿದು. ಏನು ಹಿತ್ತಲಲ್ಲಿ ಒಂದು 3 ಗಿಡ ಜಾಗ ಇದ್ದರೆ, ಒಂದು 3 ಗಿಡ 4 ಗಿಡ ಹಾಕ್ಕೊಂಡ್ರೆ ನಮ್ಮನೆ ಪೂರ್ತಿ ಕಾಫಿ ಪೌಡ್ರ್ ತರೋದೇ ಬೇಕಾಗಲ್ಲ. ಫಿಲ್ಟ್ರ್ ಕಾಫಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಾವು ಬೆಳೆದು ಕಾಫಿ ಮಾಡ್ಕೊಂಡು ಕುಡಿಯೋಕ್ಕೆ ಸಂತೋಷ ಆಗುತ್ತೆ, ನಾವೇ ಬೆಳೆದಿರೋದಲ್ಲ ಅದಕ್ಕೆ. ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ಹಿಂಗೆ ಕೈಯಲ್ಲೇ ಇಸ್ಕಿದ್ದೀನಿ ನೋಡ್ರಿ ಇಷ್ಟನ್ನು. ಬಿಸಿಲಲ್ಲಿ ಹಣ್ಣು ಸಿಪ್ಪೆನೇ ತೆಗೆದು ಒಣಗಿಸಿದ್ರೆ ಅದು ಈಸಿಯಾಗಿ ಮಾಡ್ಬೋದು, ಜಾಸ್ತಿ ಇದ್ದರೆ. ಈಗ ಒಳ್ಕಲಾಗಿ ಹಾಕಂತ ನೋಡ್ರಿ, ಇಲ್ಲಿ ಗರಿಯಾಗಿದೆ. ಹಿಂಗೆ ಒಣಗಿಸ್ಬೇಕು. ಮತ್ತು ಇದು ಚೆನ್ನಾಗಿ ಒಳ್ಕಲೆಲ್ಲ ಕುಟ್ಟಾಣಿ ಐತೆ, ಕುಟ್ಟಾಣಿಲಿ ಕಿಚ್ಕೊಳೋದು. ಇದು ಫಸ್ಟ್ನೇ ಲೇಯರು, ಇದು 2ನೇ ಲೇಯರ್. ಇದು ಫಸ್ಟ್ನೇ ಸಿಪ್ಪೆ ತೆಗ್ದಾಕೈತೆ, ಮತ್ತು 2ನೇ ಸಿಪ್ಪೆ ತೆಗಿತಾ ಇದ್ದೀನಿ. ಹಿಂಗೆ ಕಿಚ್ಕೊಂಡು ಸಿಪ್ಪೆ ಬಿಡ್ತಾ ಐತೆ. ಇದು ಗಟ್ಟಿ ಇರುತ್ತೆ ಬೀಜ, ಒಡ್ಕೊಂಡು ಹೋಗಲ್ಲ ನೋಡ್ರಿ. ಎಷ್ಟು ಕೆಚ್ಚಿರೂ ಬೀಜ ಒಡೆಯಲ್ಲ. ಇದು ಮರ್ಕ್ ಹಾಕ್ಕೊಂಡು ಎಲ್ಲ ಆಗಿದೆ ಕ್ಲೀನಾಗೆಲ್ಲ. ಸಿಪ್ಪೆ ಎಲ್ಲ ಪೌಡ್ರಾಗುತ್ತೆ, ಕಾಳು ಚೆನ್ನಾಗಿರುತ್ತೆ. ಕಾಳು ಮಾತ್ರ ಪೌಡ್ರಾಗಲ್ಲ. ಇಷ್ಟೆಲ್ಲ ತಯಾರು ಮಾಡ್ಕೊಂಡು ಒಂದು ಲೋಟ ಕಾಫಿ ಕುಡಿದ್ರೆ ಎಷ್ಟು ಆಹ್ಲಾದಕರವಾಗಿರುತ್ತೆ. ನಾವೇ ರೆಡಿ ಮಾಡಿಕೊಂಡು, ಇದು ಯಾವ ಕೆಮಿಕಲ್ ಇಲ್ಲ. ಕೇರ್ಕಂತ ನೋಡಿ, ಸಿಪ್ಪೆ ಎಲ್ಲ ಪೌಡ್ರಾಗಿದೆ, ಕಾಳು ಮಾತ್ರ ಉಂಡೆಯಾಗಿ ಚೆನ್ನಾಗಿದೆ. ಅರೇಬಿಕಾ ರೋಬಸ್ಟಾ ಅಂತೆ ಅದರಲ್ಲಿ ನೋಡಿಲ್ಲ ನಾನು. ಇದು ಯಾವ್ಯಾವುದು ಅರೇಬಿಕಾ ಯಾವ್ದು ಇರುತ್ತೆ, ರೋಬಸ್ಟಾ ಹೆಂಗಿರುತ್ತೆ ಅಂತ. ಬೀಜ ಮಾತ್ರ ಇದು ಚೆನ್ನಾಗಿದೆ ನೋಡ್ರಿ. ಇದನ್ನು ನಾನು ರೆಡಿ ಆಗೈತೆ, ತೊಳೆದ್ಬಿಟ್ಟು ಒಣಗಿಸ್ತೀನಿ. ಕ್ಲೀನಾಗೆಲ್ಲ ಮೇಗ್ಳದು ಇನ್ನೂ ಒಂದು ಸಿಪ್ಪೆ ಬರುತ್ತೆ, ಸಣ್ಣಗಿರುತ್ತೆ, ತೆಳ್ಳಗೆ ಉಳ್ಳಿ ಪರೆ ಥರ ಇರುತ್ತೆ ಸಿಪ್ಪೆ. ಅದನ್ನು ತೊಳೆದು ಒಣಗಾಕ್ತೀನಿ. ಒಣಗಾಕಿ
ಈ ರೆಡಿಯಾಗಿರೋಂಥ ಬೀಜನ ತೊಳೆದು ಬಿಟ್ಟು ಒಣಗಾಕಿ ಹುರಿದು ನಾನು ಪೌಡ್ರು ಮಾಡೋದು ತೋರಿಸ್ತೀನಿ, ಕಾಫಿ ಪೌಡ್ರು. ಈ ವಿಡಿಯೋ ನೋಡಿರೋ ಎಲ್ಲರಿಗೂ ನಿಮಗೆ ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಾಗೆ ಸಾಂಪ್ರದಾಯಿಕ ಕಾಫಿನ ತೋರಿಸ್ತೀನಿ ನಾನು. ಥ್ಯಾಂಕ್ ಯು.